ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಎಂಕಾಂನಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್, ಚಿಂತಾಮಣಿಯ ಅಂಜಲಿಗೆ ಸನ್ಮಾನ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರಿಂದ ಚಿಂತಾಮಣಿಯ ಸಾಧಕಿಗೆ ಗೌರವ. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಎಂಕಾಂ ವ್ಯಾಸಂಗ ಮಾಡಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಚಿಂತಾಮಣಿ ನಗರ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತಂದಿರುವ ಕುಮಾರಿ ಡಿ ಅಂಜಲಿ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಚಿಂತಾಮಣಿ ನಗರದ ಮಾಳಪಲ್ಲಿ ಬಡಾವಣೆಯಲ್ಲಿರುವ ವಿದ್ಯಾರ್ಥಿನಿಯ ನಿವಾಸಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಹಾಗೂ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ಅವರು ವಿದ್ಯಾರ್ಥಿನಿಗೆ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಸಿಹಿ ತಿನ್ನಿಸುವ ಮೂಲಕ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರುಗಳು, ಅಂಜಲಿ ಅವರ ಈ ಸಾಧನೆ ಅತ್ಯಂತ ಶ್ಲಾಘನೀಯವಾದದ್ದು. ಗ್ರಾಮೀಣ ಭಾಗದ ಮತ್ತು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬರು ಇಂತಹ ಉನ್ನತ ಸಾಧನೆ ಮಾಡಿರುವುದು ಇಡೀ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಈ ಸಾಧನೆ ಮುಂದಿನ ದಿನಗಳಲ್ಲಿ ಇನ್ನುಳಿದ ವಿದ್ಯಾರ್ಥಿಗಳಿಗೂ ದೊಡ್ಡ ಪ್ರೇರಣೆಯಾಗಲಿ. ಮುಂದಿನ ದಿನಗಳಲ್ಲಿ ಅವರು IAS, KAS ಅಂತಹ ಉನ್ನತ ನಾಗರಿಕ ಸೇವಾ ಪರೀಕ್ಷೆಗಳನ್ನು ಎದುರಿಸಿ ಮತ್ತಷ್ಟು ಯಶಸ್ಸು ಸಾಧಿಸಲಿ. ಅವರ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರ ಮತ್ತು ಬೆಂಬಲವನ್ನು ನೀಡಲು ನಾವು ಸದಾ ಸಿದ್ಧರಿದ್ದೇವೆ ಎಂದು ಹಾರೈಸಿ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯ ಸಾಧನೆಗೆ ಕಾರಣರಾದ ಅವರ ಪೋಷಕರು ಮತ್ತು ಕುಟುಂಬದ ಸದಸ್ಯರನ್ನ ಸಹ ಮುಖಂಡರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಪ್ರಕಾಶ್, ಗುಡೆ ಶ್ರೀನಿವಾಸ ರೆಡ್ಡಿ, ದೇವಳಂ ಶಂಕರ್, ಗಾಜಲ ಶಿವ, ಮಹೇಶ್ ಬೈ, ಮಧು, ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ಚಿಂತಾಮಣಿಗೂ ಕೂಡ ಒಂದು ಗೌರವ ಬಂದಿದೆ. ನಮ್ಮ ಜಿಲ್ಲೆಗೆ, ತಾಲೂಕಿಗೆ, ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಇದು 2ನೇ ರ್ಯಾಂಕ್ ಬಂದಿರೋದರಿಂದ ಅದು ನಮ್ಮ ಚಿಂತಾಮಣಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರಾಗಿದೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಈ ಕ್ಷೇತ್ರದಲ್ಲಿ ನಾವು ಪ್ರತಿನಿಧಿಸಿ ಈ ಕ್ಷೇತ್ರದಲ್ಲಿ ಜನರ ಒಂದು ವಿಶ್ವಾಸವನ್ನು ಗಳಿಸಿ ಇವತ್ತು ನಮಗೆಲ್ಲರಿಗೂ ಕೂಡ ಈ ಮಗು ತಂದಿರೋದ್ರಿಂದ ಇವತ್ತು ರ್ಯಾಂಕ್ ಪಡ್ಕೊಂಡಿರೋದ್ರಿಂದ ನಮಗೆಲ್ಲರಿಗೂ ಕೂಡ ಭಾಳ ಸಂತಸ ತಂದಿದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಮತ್ತು ಆ ಕುಟುಂಬಕ್ಕೆ ಮತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಚಿಂತಾಮಣಿ ಗ್ರಾಮದ ನಮ್ಮ ದಯಾಳ್ ಮಗಳು ಡಿ ಅಂಜಲಿ ನಾರ್ತ್ ಯೂನಿವರ್ಸಿಟಿಯಲ್ಲಿ ಎಂಕಾಂನಲ್ಲಿ ಈ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದು ಅವರ ಕುಟುಂಬದ ಗೌರವ ಮತ್ತು ನಮ್ಮ ಚಿಂತಾಮಣಿಯ ಗೌರವವನ್ನು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಚಿಂತಾಮಣಿಯಲ್ಲಿ ಅಂಜಲಿ 2nd ರ್ಯಾಂಕ್ ಅಂದ ತಕ್ಷಣವೇ ಚಿಂತಾಮಣಿಯಲ್ಲಿ ಈ ಥರ ರ್ಯಾಂಕ್ ಪಡೆದಿರ್ತಕ್ಕಂಥವ್ರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂಜಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಆ ವಿದ್ಯಾಭ್ಯಾಸದಲ್ಲಿ IRS ಆಗಲಿ, ನಮ್ಮಲ್ಲಿ ಕೋಲಾರ ಏನು ಅಖಂಡ ಜಿಲ್ಲೆ ಇತ್ತು, IAS, IPS ಅಲ್ಲೆಲ್ಲ ನೀವು ನೋಡಿದ್ದೀರಿ. ನಮ್ಮಲ್ಲಿ IAS ಎಲ್ಲೂ ಫಸ್ಟ್ ರ್ಯಾಂಕ್ ಬಂದಿದ್ದು ಇವೆಲ್ಲ. ಅದೇ ರೀತಿಯಲ್ಲಿ ನಮ್ಮ ಹೆಣ್ಮಗಳೂ ಇವತ್ತು ಏನು 33% ರಿಸರ್ವೇಷನ್ ಅನ್ನೋ ಲೆಕ್ಕಾಚಾರದಲ್ಲಿದೆ. ಅದನ್ನು ನೋಡಿದಾಗ ಹೆಣ್ಮಕ್ಳು ರಾಷ್ಟ್ರಪತಿ ಇವತ್ತು ನಮ್ಮಲ್ಲಿ ದ್ರೌಪದಿ ಮುರ್ಮು ಹೆಣ್ಮಕ್ಳು ಆ ಮಟ್ಟಕ್ಕೆ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಅವ್ರ ತಂದೆ ತಾಯಿಯ ಏನು ಕುಟುಂಬದವರ ಏನು ಬೆಂಬಲ ಯಾವ ಥರ ಇತ್ತು, ಮುಂದೇನೂ ಅದೇ ಥರ ಇರುತ್ತೆ. ನಮ್ಮದೂ ಬೆಂಬಲ, ನಾವಾಗಲಿ, ಕೃಷ್ಣಾರೆಡ್ಡಿ ಅಣ್ಣವರಾಗಲಿ, ನಮ್ಮ ವೇಣುಗೋಪಾಲ್ ಅಣ್ಣವರಾಗಲಿ, ಎಲ್ಲರೂ ನಿಮ್ಮ ಜೊತೆಲಿ ನಾವು ಇರ್ತೀವಿ. ನೀವು ಯಾವುದೇ ರೀತಿಯಾದಂಥ ವಿದ್ಯಾಭ್ಯಾಸಕ್ಕೆ ಏನೇ ಬೇಕು ಅಂದರೆ ನಾವು ಸಹಾಯ ಮಾಡೋದಕ್ಕೆ ರೆಡಿ ಇರ್ತೀರಿ. ನೀವು ಇನ್ನೂ ಚೆನ್ನಾಗಿ ಓದಿ ನಮ್ಮ ಚಿಂತಾಮಣಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಕರ್ನಾಟಕದ ಕೀರ್ತಿಯನ್ನು ಭಾರತ ಮಟ್ಟದಲ್ಲಿ ಇನ್ನೂ ಯಶಸ್ಸಿನಲ್ಲಿ ಬೆಳೆಸಬೇಕು ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ. ಮಗಳಾದಂಥ ಡಿ ಅಂಜಲಿ ಇವತ್ತು ಉನ್ನತ ವ್ಯಾಸಂಗದಲ್ಲಿ 2ನೇ ರ್ಯಾಂಕ್ ಆಗಿ ಈ ಚಿಂತಾಮಣಿ ನಗರಕ್ಕೆ, ರಾಜ್ಯಕ್ಕೆ ಹೆಸರು ತಂದಿರ್ತಾರೆ. ಅವರ ಮುಂದಿನ ವಿದ್ಯಾಭ್ಯಾಸವನ್ನು ಆಗಲಿ, ಈ ರಾಜ್ಯಕ್ಕೆ ಹೆಸರು ತರುವಂಥದ್ದು ಮುಂದೆ ಆಗಲಿ, IAS, KAS ಇವಕ್ಕೆಲ್ಲ ಅಟೆಂಡ್ ಆಗಲಿ. ಇವತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ದೇವರ ಆರೋಗ್ಯ ಭಾಗ್ಯ ಎಲ್ಲ ನೀಡಲಿ, ಐಶ್ವರ್ಯ ನೀಡಲಿ ಅಂತ ಈ ಮೂಲಕ ಕೇಳ್ತೀನಿ.